ಲೇ ಡಗೇಶ, ನನ್ ಫ್ರೆಂಡ್ ಪ್ರತಿಭಂಗ್ ನೀನ್ ಯಾಕಲ ಬರ್ಡೇ ವಿಶ್ ಮಾಡಿದ್ಯಾ? ಬೆಕ್ಕಪ್ಪ, ಅವಳು ನಮ್ಮಿಬ್ರಿಗೂ ಫ್ರೆಂಡ್ ಕಣೋ, ಮ್ಯೂಚುವಲ್ ಫ್ರೆಂಡ್, ಯಾರು ಬೇಕಾದ್ರೂ ವಿಶ್ ಮಾಡ್ಬೋದು. ಲೇ ಅದೆಲ್ಲ ಗೊತ್ತಿಲ್ಲ ಕಣ, ನೀನ್ ಯಾಕೆ ಅವಳು ವಿಶ್ ಮಾಡ್ದೆ ಅದನ್ನ ಹೇಳಿ ಫಸ್ಟ್ ನನಗೆ. ನನ್ ಮಗನೇ, ನನ್ ಫ್ರೆಂಡ್ ಅವಳು ಮ್ಯೂಚುವಲ್ ಅಲ್ಲ, ನನ್ನ ಒಬ್ನಿಗೆ ಫ್ರೆಂಡು. ನಾನ್ ಮಾತ್ರ ವಿಶ್ ಮಾಡ್ಬೇಕು. ಇನ್ನೊಂದ್ಸರಿ ಏನಾದ್ರೂ ಅವಳು ಮೆಸೇಜ್ ಮಾಡಿದ್ ಗೊತ್ತಾದ್ರೆ ಕುತ್ಕೆ ಎಸೆದ್ ಬಿಡ್ತೀನಿ. ನಾಗೇಶ್ ಭಾಯ್ ಎದಲ್ಲ, ಯಾವಾಗ ನೋಡು ತಿಂದ್ ಮಲ್ಕೋತಾ ಇದ್ರೆ. ಏನು ಗುರು ನಿಂದು ತಲೆನೋವು? ಹೇಳಿ ಏನ್ ನಿನ್ ಪ್ರಾಬ್ಲಮ್? ನೀನ್ ಹಿಂಗ್ ತಿಂದ್ ಮಲ್ಕೋತಾ ಇದ್ರೆ ಮನೆ ಯಾರೋ ಕಾಯೋದು? ಹೋಗಲೆ, ಬೆಳಿಗ್ಗೆ ನಿದ್ದೆಯಿಂದ ಎಬ್ಬರ್ಸ್ಬಿಟ್ಟು ಕೇಳೋ ಕ್ವಶನ್ ಇದು ಬೇವರ್ಸಿ ನನ್ ಮನೆ ಹೋಗಿ ಕಾಯ್ತೀನಿ ಬಿಡಗ. ಆಮೇಲೆ ಎದ್ ಬೇರೆ ಹೇಳ್ತೀನಿ ಅದ್ ಆನ್ಸರ್ನ. ಹೌದು, ಯಾವಾಗ್ಲೂ ಅಮ್ಮ ಹೇಳ್ತಿರ್ತಾರೆ ತಾನೆ, ನೀನು ನಾನು ಇಬ್ರು ಒಂದೇ ಈ ಮನೇಲಿ ಅಂತ. ಅದಕ್ಕೇನೀಗ? ಹೋಗ್ತಿ ಕಾಮಿಸ್ಕೊಂಡ್ ಬಂದ್ ನೀನೆ ಮನೆ ಕಾಯೋದು ಬೇವರ್ಸಿ ನನ್ ಮಗನೆ. ಹಲೋ, ಹೇಳ ಶಿಶಾ. ಈ ಬೇಸಿಗೆ ಕಾಲದಲ್ಲಿ ಹಸಿ ಹುಲ್ ಸಿಕ್ಕೈತೆ, ಕುಯ್ಕೊಂಡ್ರೆ ಏನ್ ಕೊಡ್ತೀಯಾ? 10 ಲೀಟರ್ ಹಾಲು ಯಾವತ್ತಾರು ನೋಡಿದ್ಯಾ? 15 ಲೀಟರ್ ಹಾಲು ಕೊಡ್ತೀನಿ, ಕುಯ್ಕೊಂಬ. ಡೀಲ್ ಓಕೆ. ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್ ಪ್ಲೀಸ್. ನೀನು ಸಾಯಿಸ್ಬಾರ್ದ? ಲೋಪ, ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಬೇಡ ಬಿಟ್ರೆ ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿಲೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಾಮತ್ರಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ನನ್ ಕಾಲು ನಾಳೆ ಕಟ್ ಮಾಡ್ತೀನಿ. ಎರಡು ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೆಂಡತಿ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ ಬೇಡ ಅಂದೆ. ಓ ಶ್ರೀಧರ, ಈ ಕಡೆಗೆ ಬಂದ್ಬಿಟ್ಟಿದೆ ಇವತ್ತು. ಡಾಗೇಶ್ ಬೈ ಕರಿಯಾ ಯಾರು ಇಲ್ವಾ ಇವತ್ತು? ಏನಿಲ್ಲ ಕಣಪ್ಪ, ನೀನು ನೋಡಕ್ ಸ್ವಲ್ಪ ಮುದ್ದಾಗಿದ್ದ, ಅದಕ್ಕೆ ಬಂದೆ ನಿಂತಕ್ಕೆ. ಸಾಕ್ ಮುಚ್ಚರೆ, ಕರಿಯಾ ಮತ್ತೆ ಡಾಗೇಶ್ ಬೈ ಬಿಸಿ ಇದಾರೆ ಅಂತ ಹೇಳು, ಅದಕ್ಕೆ ನನ್ನ ಹತ್ರಕ್ ಬಂದಿದ್ಯಾ. ಇನ್ಮೇಲೆ ನಂದು ವಿಡಿಯೋ ಮಾಡಿ ಹಾಕು ಹೋಗ್ಲಿ. ನನಗೂ ಸ್ವಲ್ಪ ಫ್ಯಾನ್ಸ್ ಇದಾರೆ ಈ ಕಡೆ ಎಲ್ಲ, ಬೆಂಗಳೂರಲ್ಲೂ ಸ್ವಲ್ಪ ಫ್ಯಾನ್ಸ್. ಕೆಲ್ಸ ಅಂತ ಇದೆಯಲ್ಲ, ನೀನ್ ಏನ್ ಓದಿದ್ಯಾ ಹೇಳು? ಓ ಮೈ ಗಾರ್ಜಿಯಸ್, ಓದಿದ್ರೆ ಕೆಲ್ಸ ಸಿಗ್ತೈತಿ? ಹೌದು. ನಮ್ಮಪ್ಪ ನಾ ಓದ್ತಿದ್ದೆ ಅಂತ ನಾಯಿಗೆ ಹೊಡೆದಂಗ್ ಹೊಡಿತಿದ್ದಾರಿ. ನಾ ಓದ್ತಿರೋ ಪುಸ್ತಕ ಎಲ್ಲ ಸುಟ್ಟಾಕಿದ. ಇನ್ ಮುಂದೆ ಯಾವತ್ತು ನೀವು ಓದ್ಬಾರ್ದಂತ ಪ್ರಾಸಿಮ್ ಮಾಡ್ಕೊಂಡಿದ್ದ. ಪ್ರಾಸಿಮ್ ಅದು ಪ್ರಾಮಿಸ್ ಇಂಗ್ಲಿಷ್ ನಾಗ ಪ್ರಾಸಿಮ್ ಅಂತಾರ ಅದಕ್ಕೆ. ನೋಡು, ಒಂದ್ ಕೆಲಸ ಮಾಡು, ನೀನ್ ಯಾವ ಪುಸ್ತಕ ಬೇಕು, ಯಾವ್ದೇ ಓದ್ತಾ ಇದ್ದೆ ಹೇಳು, ನಾನು ಹೊಸದಾಗ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಲವರ್ಸ್ ಗಳ ಸಾವಾಸ, ಅಡ್ಡದ ಮ್ಯಾಗ ಅಟ್ಟಹಾಸ. ಯಾವ ತರದ ಪುಸ್ತಕ ಓದ್ತಾ ಇದ್ದೋ ನೀನು? ನಾ ಓದ್ತಿರ್ಲಿಲ್ರಿ ಸರ್, ಮತ್ತೆ ಬರೀ ಫೋಟೋ ನೋಡ್ತಿದ್ದೆ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಸುಟ್ತಾ ಇದ್ದಿದ್ದು ಪುಸ್ತಕ ಅಲ್ಲ, ನಿನ್ನ ಸೂಟ್ ಆಗ್ತಾ ಇದ್ದೆ. ಅದಕ್ಕೆ ನೀವು ನಮ್ಮ ಅಪ್ಪಲ್ಲ. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಮೊದ್ಲು ಯಾವ್ದು ಓದ್ಲಿ? ಮೊದ್ಲು ಬ್ಯಾಡ್ ನ್ಯೂಸ್ ಓದು. ನಿಮ್ಮ ಅತ್ತೆಗೆ ಹಾವು ಕಚ್ಚಿದೆಯಂತೆ. ಗುಡ್ ನ್ಯೂಸ್ ಏನು? ಹಾವೇ ಸತ್ತೋಗಿದೆಯಂತೆ. ಲೇ ಡಾಗೇಶ, ಇವತ್ತು ಮನೆಯಲ್ಲಿ ತಿಕ್ಕ ಮುಚ್ಕೊಂಡ್ ಮಲಗಿರ್ಬೇಕು ನೀನು. ಗಂಡು ಪಿಂಕಿ ಬತ್ತಾವಳೆ, ಅವಳು ಮುಂದೆ ಏನಾದ್ರು ಬೌ ಕ್ಯೂ ಅಂತ ಅಂದ್ಯೋ ಬಾಲ ಕಟ್ ಮಾಡ್ಬಿಡ್ತೀನಿ ನನ್ನ ಮಗನ, ಆಯ್ತಾ? ಪಿಂಕಿ ಬಂದಾಗ ಬಿಲ್ಡಪ್ ಕೊಡು ಸ್ವಲ್ಪ.